ಅಯ್ಯೋ, ಈ ಕಣ್ಣಿಗೆ ಖಾರದ ಪುಡಿ ಬಿದ್ದು ಆ ನಾನು 15 ದಿವಸದಿಂದನ ಎಣ್ಣೆನೇ ಕುಡ್ದಿಲ್ಲ. ಅದಕ್ಕೇನೆ ನನಗೆ ಯಾಕನ ತಲೆ ಒಯ್ಕೊಂಡೋದಂಗಾಗುತ್ತೆ. ಯಾವಾಗ ಎಣ್ಣೆ ಕುಡಿತೀನಪ್ಪ ಅನ್ನಿಸ್ತೈತಿ. ಅಯ್ಯೋ, ಈಗ ಹೋಗಿ ಕುಡಿಯೋಕ್ಕೂ ಆಗಲ್ಲ. ಏನು ಮಾಡೋದು? ನಮ್ಮ ಅಮ್ಮನ ತಗೇನೆ ತರಿಸ್ಕೊಂಡು ಕುಡಿಬೇಕು. ಯಮೋಯ್ ಯಮೋಯ್, ಏನು ಮಾಡ್ತಾ ಇದೀಯ? ಬಾ ಇಲ್ಲಿ. ಯಾಕಲ್ಲ ಹಂಗ್ ಬಡ್ಕಂತೀಯ? ಅಡಿಗೆ ಮಾಡ್ತಾ ಇದೀನಿ ಇರು. ಆಗ ತಕನ ಆದ್ಮೇಲೆ ಉಂಬಕ್ಕೆ ಇಕ್ತೀನಿ. ಉಂಬಕ್ಕೆ ಅಂತ ಬಡ್ಕಂತೀಯಪ್ಪ ಒಂದೇ ಸಮಕ್ಕೆ. ಆಗ ತಕನೂ ಇರಲ್ಲ. ಏನು ಮಾಡ್ತಾ ಇದೀಯ? ಅಡುಗೆನ? ಇನ್ನೇನ್ ಮಾಡೋಣ? ಯಾತ ಬದ್ನೆಕಾಯಿನು ಟಮಾಟೆ ಹಣ್ಣು ಯಾವ್ದೋ ಹೊಲ್ದಾಗ ಹೋಗಿದ್ದೆ. ಅಲ್ಲಿ ಯಾರ ಹಾಕಿದ್ರು ಒಂದೆರಡು ಕಿತ್ಕೊಂಬಂದೆ. ಅದನ್ನೇ ಸುಟ್ಟು ಬಜ್ಜಿ ಕಿವಿಸ್ತಾ ಇದೀನಿ. ಬಜ್ಜಿ ಕಿವಿಸಿ ಮುದ್ದೆ ಮಾಡ್ತೀನಿ. ಉಂಬಿವೆಂತೆ ಸುಮ್ಕೂಕ. ಆಗ ತಕ ಒಂದ್ ಸ್ವಲ್ಪ ಹೊತ್ತು. ಏನು ಬಜ್ಜಿ ಮುದ್ದೆನಾ? ಅಯ್ಯಯ್ಯೋ, ನಾಲ್ಗೆ ಎಲ್ಲನ ಬಜ್ಜಿ ಮಸ್ಕಾಯಿ ಕಂಡಾರ ಮನೆ ಸಾರ್ನಗುಂಡು ಬಾಯೆಲ್ಲ ಕೆಟ್ಟಂಗಾಗೈತಿ. ನನಗೂ ಯಾಕ ತಲೆ ಒಯ್ಕೊಂಡೋದಂಗೆ ಆಗ್ತೈತಿ ಕಣಮ್ಮ. ಬಜ್ಜಿ ಏನು ಮಾಡಬೇಡ, ಕೋಳಿ ಸಾರು ಮಾಡಮ್ಮ. ಕೋಳಿ ಸಾರು ಮಾಡಿ ಒಂದು ಬಾಟ್ಲಿ ಎಣ್ಣೆ ತಂದು ಕೊಡಮ್ಮ. ನನಗೆ ಯಾಕೆ ಎಣ್ಣೆ ಕುಡಿಬೇಕು ಅನ್ನಿಸ್ತೈತಿ. ಕೋಳಿ ಸಾರು ಮಾಡಿ ಒಂದು ಬಾಟ್ಲಿ ಎಣ್ಣೆ ತಾಂಬಾರಮ್ಮ. ಕೋಳಿ ಸಾರು ಎಣ್ಣೆ ಬೇಕಾ? ಅಯ್ಯಯ್ಯೋ, ಅಲ್ಲ ಮುದ್ದೆ ಗೊಜ್ಜಿಗೆ ಗತಿ ಇಲ್ಲ. ಇನ್ ಕೋಳಿ ಸಾರು ಎಲ್ಲಿಂದ ಮಾಡಿಕನಪ್ಪ? ಇವನ್ಗೆ ಎಣ್ಣೆ ಬೇರೆ ತಂದು ಕೊಡ್ಬೇಕಂತೆ. ಯಮೋ, ಹೆಂಗಾನ ಮಾಡಿ ಒಂದು ಬಾಟ್ಲಿ ತಂದು ಕೊಡಮ್ಮೋ. ನನಗೆ ಎಣ್ಣೆ ಕುಡಿಲಿಲ್ಲ ಅಂತಂದ್ರೆ ಇರೋಕ್ಕಾಗಲ್ಲ. ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಈ ಕಣ್ಣಿಗೆ ಖಾರದ ಪುಡಿ ಬಿದ್ದಾಗಿಂದ ನಾ ಎಣ್ಣೆನೇ ಕುಡ್ದಿಲ್ಲದ್ಕೋದ್ಕೂ ಹೊಟ್ಟೆ ಕಳ್ಳಾಗೆಲ್ಲ ನಾವು ಒಂಥರ ಹಿಂಡ್ದಂಗೆ ಆಗ್ತೈತಿ. ಅದಕ್ಕೇನೆ ಯಾವ್ದಾನ ಒಂದು ನಾಟಿ ಕೋಳಿ ಇದ್ರೆ ನೋಡು, ಯಾರನ್ನ ಸಾಕಿರ್ತಾರಲ್ಲ, ಹಿಡ್ಕೊಂಡು ಕೊಯ್ಕೊಂಡು ಸಾರು ಮಾಡ್ಕೊಂಡು ಉಮ್ಮನ ಒಂದು ಎಣ್ಣೆ ಬಾಟ್ಲಿ ತಂದು. ನಾಟಿ ಕೋಳಿ ಸಾರ? ನಾಟಿ ಕೋಳಿ ಎಲ್ಲಿಂದ ತರನಪ್ಪ ನಿನ್ಗಿವಾಗ? ನಂತಾಗ ದುಡ್ಡಿದ್ರೆ ತಾನೆ. ಅಲ್ಲ, ದುಡ್ಡು ಕೊಟ್ಟು ಫಾರಂ ಕೋಳಿ ತರಕ್ಕೆ ನನಗೆ ದುಡ್ಡಿಲ್ಲ. ಇನ್ ನಾಟಿ ಕೋಳಿ ಯಾರ ಮನೆಗೆ ಹೋಗಿ ಹಿಡ್ಕೊಂಬರೋಣ? ಯಾರು ತಾನೇ ಕೊಡ್ತಾರೆ ಹೇಳು? ಯಮೋ, ದುಡ್ಡು ಕೊಟ್ಟು ಯಾಕೆ ತತ್ತೀಯ? ಇಲ್ಲಿ ಯಾರಾದ್ರೂ ಸಾಕಿರ್ತಾರೆ ನೋಡು ಅಕ್ಕಪಕ್ಕದಾಗಿ. ಹೋಗಿ ಗೊತ್ತಾಗದಂಗೆ ಒಂದು ಹಿಡ್ಕೊಂಬಂದು ಕೊಯ್ಕೊಂಡು ತಿಂಬನ ಬಾ. ಅವ್ರಿಗೇನು ಗೊತ್ತಾಗಲ್ಲ, ಏನೂ ಇಲ್ಲ. ಲೇನಾಗ ನಿನಗೆ ಗೊತ್ತಿಲ್ಲ. ಆಲೆ ಒಂದ್ಸಲ ಹಿಂಗೆ ಮಾಡಿ ಸಿಗಾಕೊಂಡಿದ್ದೆ. ನಾಯಿಗೆ ಒಯ್ದಿದ್ಲು ಆ ಗುಂಡಜ್ಜಿ ಮನೆ ಕೋಳಿ ಹಿಡ್ಕೊಂಡು ತಿಂದಿದ್ಕೆ. ಈಗೇನಾದ್ರೂ ಇನ್ನೊಂದು ಕೋಳಿ ಹಿಡ್ಕೊಂತೀನಿ ಅಂತ ಹೋದ್ರೆ ಇನ್ನು ಯಾರು ಬಂದು ಹಿಡ್ಕೊಂಡು ಹೋಯ್ತಾರೋ ಇಬ್ರು ಗೊತ್ತಿಲ್ಲ. ನೀನು ಬೇರೆ ಕಣ್ಣು ಖಾರ ಪುಡಿ ಬಿದ್ದು ಅನುಭವಿಸ್ತಾ ಇದ್ಯಾ ಈಗಲೇನೆ. ಆಮೇಲೆ ನಾಟಿ ಕೋಳಿ ಯಾರ್ದನ ಹಿಡ್ಕೊಂಬರೋಣ. ಅವ್ರು ಇನ್ನು ಯಾಕನ ತಂದು ಕಣ್ಣಿಗೆ ಉಗ್ಗ್ಯಾರು. ನಿನಗೆ ಉಗ್ದಂಗೆ ಆಮೇಲೆ ನನ್ನ ಕಣ್ಣಿಗೂ ಖಾರದ ಪುಡಿ ಉಗ್ಗಿರೆ ಅಷ್ಟೇನೆ. ಇಬ್ರು ಭಿಕ್ಷೆ ಬೇಡಬೇಕಾಗುತ್ತೆ ಯಾವ್ದಾನ ದೇವಸ್ಥಾನ ತಕ್ಕ ಹೋಗಿ. ಏನು ಬೇಡ, ಸುಮ್ಮನಿರು. ಬರೇ ಬಜ್ಜಿ ಮುದ್ದೆ ಮಾಡಿದೀನಿ, ಉಂಬಿವೆಂತೆ. ನಾಟಿ ಕೋಳಿ ಸಾರು ಬೇಡ, ಎಣ್ಣೆನೂ ಬೇಡ. ಮೊದ್ಲು ಕಣ್ಣ ಸೆನಕಾಗದ್ ನೋಡ್ಕೆ. ಎಣ್ಣೆ ಕುಡಿಯೋದು ಇದ್ದಿದ್ದೇನೆ. ಆಮೇಲೆ ನೀನು ದುಡಿಯಂಗ ಆಗ್ತೀಯಲ್ಲ, ಅಲ್ಲಿ ಗೌಡ್ರ ಮನೆಗೆ ಹೋಗ್ತೀಯಲ್ಲ, ಅವಾಗ ಎಣ್ಣೆ ಕುಡಿವೆಂತಿ. ನಿನ್ಗೆ ಎಣ್ಣೆ ತರಕ್ಕೆ ಏನಂತ ದುಡ್ಡು ಇಲ್ಲ, 1 ರೂಪಾಯಿನೂ. ಲೇನಾಗ ಕೋಳಿನೂ ಬೇಡ, ಕೊಕ್ರೆನೂ ಬೇಡ, ಏನು ಬೇಡ. ಇಷ್ಟು ದಿನನ ಹೆಂಗ ಕಣ್ಣು ಖಾರದ ಪುಡಿ ಬಿದ್ದು ಒದ್ದಾಡ್ತಿದ್ದೆ. ಈಗ ಹೆಂಗ ಒಂದಿಟ್ಟು ವಾಸಿ ಕಣ್ ಕಾಣಿಸ್ತವೆ. ಸುಮ್ನಿರೋ. ಈ ಟೈಮ್ನಾಗೆ ಇಂಥವೆಲ್ಲ ಏನು ಬೇಡ. ಈ ಕೋಳಿ ಕದಿಯಕ್ಕೆ ಹೋಗಿ ಆಮೇಲೆ ತಿರುಗಿ ಅವಳ ಕೈಗನ ಸಿಗಾಕೊಂಡು ಅವಳು ಏರಿ ಒಯ್ದು ತಿರುಗಿ ಏನಾನ ಅನಾಹುತ ಆದದು ಕೈಯೋ ಕಾಲೋ ಉಣಕಿಸ್ಕೊಂಡಿಯ. ಸುಮ್ನಿರು, ಏನು ಬೇಡ. ಮಗಿಂದಾಕ ಈ ಬಸ್ ಹಾಗೆ ಕಣ್ಣು ಹೋಗಿತ್ತಲ್ಲ, ವಾಸಿಗೆ ಆಗಿರೋ ತರ ಇದೆ. ತಾಯಿ ಮಗ ಏನೋ ಮಾತೆ ಹಾಡ್ತಾ ಇದಾರೆ. ವಾಸಿ ಆಗಿರ್ಬೇಕೇನೋ. ಅದಕ್ಕೇನೆ ನೋಡಲ್ಲಿ ಕಣ್ಣ ದಪ್ಪಗ್ ಬಿಟ್ಟಿ ಅವನಿ. ನೋಡು, ಒಳ್ಳೆ ಹೆಂಗ್ ಕಾಣ್ತಾನೆ, ಒಳ್ಳೆ ಕಳ್ಳನಂಗೆ. ಯಮ್ಮ, ನಿನ್ ಕಷ್ಟಕ್ಕೆ ಅಂತೇಳಿ ನಾನು ಈ ಊರಿಗೆ ಬಂದೆ. ನೀನ್ ನೋಡಿದ್ರೆ ಬರೇನೆ ಕಂಡರ ಮನೆ ಸಾರು ಬಜ್ಜಿ ಮುದ್ದೆ ಇಷ್ಟೇ ಉಂಬಕ್ಕಿಕ್ತಾ ಇದ್ಯಾ. ನನಗೆ ಇವತ್ತು ಎಣ್ಣೆನೂ ಬೇಕು, ನಾಟಿ ಕೋಳಿ ಸಾರೂ ಬೇಕು. ನೀನು ಏನು ಮಾಡ್ತಿ, ಎಲ್ಲಿ ತತ್ತಿಯೋಗಿ ನನಗೆ ಗೊತ್ತಿಲ್ಲ. ಹೆಂಗನ ಮಾಡಿ ನೀನು ನಾಟಿ ಕೋಳಿ ಸಾರು ಮಾಡಿ ಎಣ್ಣೆ ತಂದು ಕೊಡಬೇಕು ಒಂದು ಬಾಟ್ಲಿನ ನನಗೆ. ಇಲ್ಲಾಂದ್ರೆ ನಾನು ಈ ಬಜ್ಜಿ ಮುದ್ದೆ ಅಂಥದ್ದೆಲ್ಲ ಉಂಬೋದೇ ಇಲ್ಲ. ನಾನು ಉಪವಾಸ ಇದ್ರೂ ನನಗೆ ಬೇಡ ಇವತ್ತು. ನನಗೆ ಎಣ್ಣೆ ಬೇಕೇ ಬೇಕು ಅಂದ್ರೆ ಬೇಕು, ಅಷ್ಟೇನೆ. ನೋಡ್ದೇನೆ ಬಾನು, ಈ ಸಾಕಮ್ಮನ ಮಗ ಹೆಂಗೈದೇನಿ ಅಂತನ ನಾಟಿ ಕೋಳಿ ಸಾರು ಎಣ್ಣೆ ಬೇಕಂತೆ. ಅಲ್ಲ, ಉಂಬಕ್ಕೆ ಗತಿ ಇಲ್ಲ ಈ ಸಾಕಿಗೆ. ಈ ನಾಟಿ ಕೋಳಿ ಸಾರು ಮಾಡೋದೆಲ್ಲಿ, ಎಣ್ಣೆ ತಂದು ಕೊಡೋದೆಲ್ಲಿ ಇವನಿಗೆ? ಮಗಿಂದ ಅಕ್ಕ, ಇವಳು ನಾಟಿ ಕೋಳಿ ಸಾರು ಮಾಡ್ಬೇಕು ಅಂದ್ರೆ ಯಾವ್ದಾದ್ರು ಮನೆದು ಕೋಳಿ ಕದಿಬೇಕು ಅಷ್ಟೇ. ಹಂಗೇನಾದ್ರೂ ಕದ್ದು ಸಿಗಾಕೊಂಡ್ರೆ ಅಷ್ಟೇ ಇವಳ ಗತಿನು ಈ ಬುಸ್ ನಾಗನ್ ಗತಿ ತರನೇ ಆಗ್ಬಿಡುತ್ತೆ. ಆಮೇಲೆ ಇಬ್ರು ಅಮ್ಮ ತಾಯಿ ಅಂತ ಹೇಳಿ ಮನೆ ಭಿಕ್ಷೆಗೆ ಬೇಡ್ಬೇಕಾಗುತ್ತೆ. ನೋಡೋಣಾಗ, ನೀನು ಎಣ್ಣೆ ಕೋಳಿ ಸಾರು ಅದು ಇದು ಅಂತ ಹೇಳಿ ಕೇಳಿರಿ ನನ್ನ ಕೈಲಾಗಲ್ಲಪ್ಪ. ನೀನ್ ಕೇಳಿದ್ದೆಲ್ಲ ಮಾಡಿ ಕಕ್ಕು ತಂದು ಕೊಡಕ್ಕೆ. ನನ್ಗೆ ಎಲ್ಲಿಂದ ಬರ್ಬೇಕು ದುಡ್ಡು? ಈಗ ನೀನು ಸುಮ್ಮನೆ ಕುಕ್ಕೊಂಡಿದ್ಯಾ. ನಿಮ್ಮ ಅಪ್ಪ ನೋಡಿರಿ, ಎಂದೋ ಒಂದ್ ದಿವಸ ಕೂಲಿ ಹೋಗ್ತಾನೆ, ಎಣ್ಣೆ ಕುಡಿತಾನೆ, ಎಲ್ಲೋ ಬಿದ್ಕೊಂತಾನೆ, ಮನೆಗೆ ಬರಲ್ಲ. ನೀನೇ ನೋಡಿದ್ಯಲ್ಲ. ಇನ್ನ ನಮ್ಗೇನೇನು ಹೊಲನ ಗದ್ದೆನೋ ಯಾತನ ಐತಾ ಇಲ್ವಾ? ಯಾತು ಇಲ್ಲ. ತಿರ್ಕೊಂಡು ತಿನ್ಬೇಕು, ಇಲ್ಲ ಕೂಲಿ ಹೋಗ್ಬೇಕು. ನನ್ನ ಕೈಲಂತೂ ಕೂಲಿ ಹೋಗಕ್ಕಾಗಲ್ಲ. ನೀನಂತೂ ಕಣ್ ಕಾಳ್ಕೊಂಡು ಸುಮ್ಮನೆ ಕುಕ್ಕೊಂಡಿದ್ಯಾ. ಹಿಂಗಿದ್ಮೇಲೆ ಎಣ್ಣೆ ಬೇಕು, ಕೋಳಿ ಸಾರು ಬೇಕು ಅಂತ ಅಂದ್ರೆ ಎಲ್ಲಿಂದ ತಂದ್ಕೊಡೋಣ?
ಸುಮ್ಮನೆ ನೀನು ಇವತ್ತೇ ಹೋಗಪ್ಪ ಕೆಲ್ಸಕ್ಕೆ. ಕಣ್ಣು ಒಂದಿಟ್ಟು ನೋವಿದ್ರು ಇರ್ಲೇಳು, ಹೋಗು ನೀನು. ನನ್ನ ಕೈಲಾಗಲ್ಲ ನಿನ್ಗೆ ಅಡಿಗೆ ಮಾಡಿಕ್ಕಾಕು, ನೀನ್ ಕೇಳಿದ್ದೆಲ್ಲ ತಂದ್ಕೊಡಕು ನನ್ನ ಕೈಲಾಗಲ್ಲಪ್ಪ. ನೀನ್ ಇವತ್ತೇನೆ ಮನೆ ಬಿಟ್ಟು ಹೋಗು ನೀನು, ಅಲ್ಲಿ ಕೆಲಸ ಮಾಡ್ಕೊಂಡಿರೋ ನೀನು. ಯಮ್ಮ ಕಣ್ಣು ಸರಿಯಾಗ್ದೇನೆ ಕೆಲ್ಸಕ್ಕೆ ಹೋಗು ಅಂತಂದ್ರೆ ಹೆಂಗ್ ಹೋಗಕ್ಕಾಗುತ್ತೆ ಹೇಳು? ಆಮೇಲೆ ಏನಾದ್ರೂ ಕೆಲ್ಸಕ್ಕೆ ಹೋಗಿ ಅಲ್ಲೇನಾದ್ರೂ ಕಣ್ಣಿಗೆ ಒಂದಿಷ್ಟು ಏನಾದ್ರೂ ಕಸ ಬಿದ್ರೂ ತಿರ್ಗಾ ಕಣ್ ಕಾಣ್ದಂಗೆ ಆಗ್ತಾವೆ ಅಷ್ಟೇನೆ. ಇನ್ನೊಂದು 2 ದಿವಸ ಕಣ್ಣು ಸರಿಯಾಗಿ ಯಾವಾಗ ನಾನೇ ಹೋಗ್ತೀನಿ, ಸುಮ್ಮನೆ ಇರು. ಇವತ್ತು ಹೆಂಗಾನ ಮಾಡಿ ಒಂದು ಬಾಟ್ಲಿ ಎಣ್ಣೆ ತಾಂಬ, ನಾನು ಎಲ್ಲಾದ್ರೂ ಕೋಳಿ ಹೊಂದಿಸ್ತೀನಿ, ತೀರಾ ನಾಟಿ ಕೋಳಿನ ನಾನೆಲ್ಲ ಹೋಗಿ ತತ್ತೀನಿ. ನೀನೇನು ನಾಟಿ ಕೋಳಿ ತರಬೇಡ, ಎಣ್ಣೆ ತಾಂಬಂದು ಕೊಡು ಸಾಕು. ಏನೇ ಸಾಕಮ್ಮ, ನಿನ್ ಮಗನ್ ಕಣ್ ಸರಿ ಆತೇನು? ಯಾಕೆ ಹಂಗ್ ಜಗಳ ಮಾಡ್ತಾ ಇದ್ದಾನೆ ನಿಮ್ ಜೊತೆಗೆ? ಊಟ ಮಾಡಿರ ಅಲ್ಲೇನಿ? ಅವನಿಗೆ ಎಣ್ಣೆ ಬೇಕಂತಿ. ಎಣ್ಣೆ ಕುಡಿದಿದ್ರೆ ಅವನ ಕೈಲಿ ಇರಕ್ ಆಗಲ್ವಂತಿ. ಹೆಂಗೋ ಇಷ್ಟ ದಿನ ಕಾರ್ ಪುಡಿ ಬಿದ್ದಿತ್ತು ಅಂತ ಹೇಳಿ ಬಾಯಿ ಮುಚ್ಕೊಂಡು ಸುಮ್ಮನಿದ್ದ. ಇವಾಗ ಒಂದಿಟ್ಟು ಚೆನ್ನಾಗಾಗ್ಯವನಲ್ಲ, ಅದಕ್ಕೆ ನನಗೆ ಎಣ್ಣೆ ತಂದ್ಕೊಡು, ನಾಟಿ ಕೋಳಿ ಸಾರು ಮಾಡಿಕ್ಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೇನೆ. ನಾನು ಎಲ್ಲಿಂದ ತಂದ್ಕೊಡೋಣ ಹೇಳೆ ಭಾಗ್ಯಮ್ಮ? ನೀನ್ ಕಂಡಂಗೆನೆ ನಾನೇ ಮನೆ ಸಾರಿಸ್ಕೊಂಬಂದು ಉಮ್ತಿದ್ದೆ ಹೆಂಗನ. ಇವನು ಬಂದು ಈಗ ನನಗಂತೂ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹೋಗತ್ತ. ಅಯ್ಯೋ ಪಾಪ ಸಾಕಮ್ಮ, ನಿಮ್ದು ಮಗಂದು ಆಸೆ ಈಡೇರಿಸ್ಬೇಕು ತಾನೇ ನಿಮ್ದಕ್ಕೆ. ನಿಮ್ದಕ್ಕೆ ಕಷ್ಟ ಅಂತ ಹೇಳಿ ಬಂದು ಸಹಾಯ ಮಾಡ್ಲಿಕ್ಕೆ ಬಂದಿದ್ದಾನೆ ನಿಮ್ದು ಮಗ. ಬುಸ್ನಾಗ ಅಂತವ್ನ್ ಕೇಳಿದ್ನ ತಂದ್ಕೊಡ್ಬೇಕು ತಾನೇ ನಿಮ್ದು. ಇಲ್ಲ ಅಂತಂದ್ರೆ ಹೆಂಗಾಗುತ್ತೆ ಹೇಳು? ಪಾಪ ಒಂದು ಮಕ ನೋಡಿರೆ ಎಣ್ಣೆ ಕುಡಿಲಿಲ್ಲ ಅಂತಂದ್ರೆ ಅವನು ಇರಕ್ ಆಗದೇ ಇಲ್ಲ ಅನ್ಸುತ್ತೆ. ಇಷ್ಟ ದಿನ ಹೆಂಗೋ ಅಲ್ಲಿ ಚೆನ್ನಾಗಿದ್ದ, ನೀನು ಇಲ್ಲಿ ಕರ್ಕೊಂಡ್ಬಂದು ಎಲ್ಲ ಅವನ್ಗೆ ಕಣ್ಣು ಹಾಳು ಮಾಡಿದ್ದು ಅಲ್ದೆ ಈಗ ಗೊಜ್ಜು ಮುದ್ದೆ ತರ ಕಂಡವ್ರ ಮನೆ ಸಾರಿಸ್ಕೊಂಡ್ಬಂದು ಊಟಕ್ಕಿಕ್ತೀಯ. ಈ ತರ ಮಾಡ್ಬೋದಾ ನಿಮ್ದು ಮಗಾಗೆ ನೀವು? ಏಯ್ ಬಾನು, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ನನ್ನ ಪರಿಸ್ಥಿತಿ ಗೊತ್ತಿದ್ದು ನನ್ನ ಮಗನ್ನ ನನ್ನ ವಿರುದ್ಧನೇ ಎತ್ಕಟ್ಟಕ್ ನೋಡ್ತಾ ಇದ್ಯಾ? ಎಲ್ಲದ್ದೆಲ್ಲ ಹೇಳಿ ಬಾಯಿ ಮುಚ್ಕೊಂಡು ನಿಂತ್ಕ. ಇನ್ಯಾರು ಮಾತಾಡ್ಸಿರು? ಸುಮ್ಮನೆ ಹೋಗ್ರಿ ನೀವಿಬ್ರು ಇಲ್ಲಿಂದ. ನಾವ್ ಹೆಂಗಾದ್ರೂ ಮಾಡ್ಕೊಂತೀವಿ, ಏನಾದ್ರೂ ತಿಂತೀವಿ, ಏನಾದ್ರೂ ಉಮ್ತೀವಿ. ಅದನ್ನ ಕಟ್ಕೊಂಡು ನಿಮ್ಗೇನಾಗ್ಬೇಕು? ಬಂದ್ಬಿಟ್ರಿ ಇಲ್ಲಿ ಇಬ್ರು ಉರಿಯ ಬೆಂಕಿಗೆ ತುಪ್ಪ ಸುರಿಯಕ್ಕೆ. ನಮ್ಮ ಮೇಲೆ ಯಾಕೆ ಸಿಟ್ ಮಾಡ್ಕೊಂತೀಯ ಸಾಕಮ್ಮ? ಅಲ್ಲ ನಿಮ್ಮ ಮಗ ಹೆಂಗೋ ಅಲ್ಲಿ ಚೆನ್ನಾಗಿದ್ದ, ಅಲ್ಲೆಲ್ಲೋ ಕೆಲಸ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಎಣ್ಣೆ ಕುಡ್ಕೊಂಡು ನೀನ್ ಇಲ್ಲಿ ಕರ್ಕೊಂಬಂದು ಕಣ್ ಕಾಳ್ದು ಇವತ್ತು ಇಂಥ ಪರಿಸ್ಥಿತಿ ತಂದಿದ್ಯಾ. ಅಷ್ಟಕ್ಕೂ ಅವನು ಇನ್ನೇನ್ ಕೇಳ್ದ? ಒಂದಿಷ್ಟು ಎಣ್ಣೆ, ಒಂದ್ ನಾಟಿ ಕೋಳಿ ಸಾರು ಮಾಡಿಕ್ಕು ಅಂತ ಹೇಳೇನಮ್ಮ. ಅದನ್ನು ನಿನ್ ಕೈಲಾಗಲ್ಲ ಅಂತಂದ್ರೆ ನಿನ್ ತಾಯಿ ಅನ್ನಿಸ್ಕೊಂಡು ಇನ್ನೇನ್ ಪ್ರಯೋಜನ? ನೋಡು, ನಿನ್ಗೋಸ್ಕರ ಪಾಪ ಅವನು ದುಡ್ದು ಕಳಿಸ್ತಿದ್ದ, ಅವನಿಂದಾನೇ ನಿನ್ ಜೀವನ ನಡೆಯೋದು. ನೀನು ಹೆಂಗೋ ಕೂಲಿ ಪಾಲಿ ಹೋಗ್ದಂಗೆ ಹೆಂಗೋನ ಉಣ್ಕೊಂಡ್ ತಿನ್ಕೊಂಡಿದ್ದೆ ನಿನ್ನ ಮಗನಿಂದನ. ಆದ್ರೆ ನಿನ್ನ ಮಗನ ಕಣ್ಣ ನೀನೇ ಕಳ್ದೆ ಇಲ್ಲಿ ಕರ್ಕೊಂಬಂದು. ಅಮ್ಮ ಇವ್ರಿಗೆ ಗೊತ್ತಾಗಿರೋ ಅಷ್ಟು ನಿನಗೆ ಗೊತ್ತಾಗ್ತಿಲ್ವಲ್ಲ. ನಾನು ಹೆಂಗೋ ಅಲ್ಲಿ ಚೆನ್ನಾಗಿದ್ದೆ, ಆರಾಮಾಗಿ ಇಲ್ಲಿ ಕರ್ಕೊಂಬಂದು ನನ್ನ ಕಣ್ಣು ಕಾಳ್ದು ಇವತ್ತು ನಾನು ಗೊಜ್ಜು ಮುದ್ದೆ ತಿಮ್ಮಂಗ್ ಮಾಡಿದ್ಯಾ. ದಿನ ಎಣ್ಣೆ ಕುಡ್ಕೊಂಡು ಆರಾಮಾಗಿದ್ದೆ ಅತ್ಲಾಗಲ್ಲಿ ನನಗೆ ಬೇಕಾದ್ ತಿನ್ಕೊಂಡು. ಏಯ್ ಬಾನು, ಬಾಗಿ, ಏನೇ ತಾಯಿ ಮಗುಗನು ಜಗಳ ತಂದಿಕ್ಬೇಕು ಅಂತ ಬಂದಿದ್ರೆ ಏನಿಲ್ಲಿಗೆ? ನಿಮ್ಮ ಮಾತು ಕೇಳಿ ನೋಡು, ಅವನು ನನ್ನ ಮೇಲೆ ಹೆಂಗ್ ಜೋರ್ ಮಾಡ್ತಾ ಇದ್ದಾನೆ ಅಂತಾನ. ಮುಚ್ಕೊಂಡು ಹೋಗ್ರೆ ಇಲ್ಲಿಂದ ನಾಶಕ್ಕೆ. ಯಾಕ್ರೆ ಬಂದಿದ್ರೆ ಇಲ್ಲಿ? ಅಯ್ಯೋ ಸಾಕಮ್ಮ, ಆ ತರ ಏನು ನಾವು ಜಗಳ ತಂದಿಕ್ಕೋರ ಅಲ್ಲ. ನಿಂತರ ನೀನ್ ಬೇಕಂದ್ರೆ ಒಬ್ರಿಗೂ ಜಗಳ ತಂದಿಕ್ತೀಯ. ಆದ್ರೆ ನಿಮ್ದು ಮಗದ ಕಷ್ಟ ಅರ್ಥ ಮಾಡ್ಕೊಂಡು ಅದಕ್ಕೆ ಕೇಳಿದ ತಂದ್ಕೊಡು ಅಂತ ಹೇಳ್ತಾ ಇದೀವಿ ಅಷ್ಟೇ. ಅದಕ್ಕೆ ಏನ್ ಇಷ್ಟನೋ ಅದನ್ನ ತಿಂದ್ರೆ ಚೆನ್ನಾಗಿ ಬೇಗ ಹುಷಾರಾಗಿ ಹಾಕ್ತಾನೆ, ಕಣ್ಣು ಸರಿಯಾಗುತ್ತೆ ಅಂತ ಹೇಳಿದ್ದು ಅಷ್ಟೇ. ಊನಮ್ಮ, ನನಗೆ ಏನು ಇಷ್ಟನೋ ಅದನ್ನೇ ತಿಂದ್ರೆ ನಾನು ಬೇಗ ಚೆನ್ನಾಗಾಗ್ತೀನಿ. ಕಣ್ಣು ಬೇಗ ವಾಸಿ ಆಗುತ್ತೆ. ಇನ್ನೇನು ಆಲೇನೆ ಮುಕ್ಕಾಲು ಭಾಗ ವಾಸಿ ಆಗ್ಯವೆ, ಇನ್ನೊಂದು ಈಟೈತಿ ನೋವು. ಆ ನೋವು ವಾಸಿ ಆಗ್ತಿದ್ದಂಗೆ ನಾನು ಈ ಊರೇ ಬಿಟ್ಟು ಹೋಗ್ತೀನಿ. ಇವತ್ತೊಂದು ದಿವಸ ಹೆಂಗನ ಮಾಡಿ ನಾಟಿ ಕೋಳಿ ಸಾರು ಮಾಡಿ ಒಂದು ಎಣ್ಣೆ ಬಾಟ್ಲಿ ತಂದು ಕೊಡ್ಬೇಕು ಅಷ್ಟೇ ನನಗೆ. ಹೋಗೆ ಸಾಕಮ್ಮ, ಹೋಗು. ನಾಟಿ ಕೋಳಿ ಸಾರಂತೆ ಹೋಗು. ಅಲ್ಲಿ ಯಾರವನ ಕೋಳಿಗಳು ಆಟ ಆಡ್ತಿರ್ತವೆ, ಹಿಡ್ಕೊಂಬಂದು ಮಾಡಿಕ್ಕು ಎಣ್ಣೆ ಬಾಟ್ಲಿ. ಅದು ಹೆಂಗ್ ತಂದು ಕೊಡ್ತೀಯೋ ಏನೋ, ನಿನಗ್ ಬಿಟ್ಟಿದ್ದು. ಬತ್ತೀವಿ ಬಾರೆ ಬಾನು ಹೋಗೋಣ. ಪಾಪ ಬುಸ್ನಾಗ ನೋಡಿರೆ ಅಯ್ಯೋ ಅನ್ಸುತ್ತೆ. ಹಳ್ಳ ಹುಡಿ ಮುಂಡೇರು ಉರಿಯೋ ಬೆಂಕಿಗೆ ತುಪ್ಪ ಸುರಿದು ಹೆಂಗ್ ಅಲ್ಕಿಸ್ಕೊಂಡು ಹೋಗ್ತಾರ ನೋಡು. ಹೇಳದ್ ನೋಡು, ನಾಟಿ ಕೋಳಿ ಕದ್ಕೊಂಬಂದು ಮಾಡಿಕ್ಕು ಅಂತಾನ. ಆಮೇಲೆ ಆ ಕೋಳಿ ಯಾರ್ದೋ ಏನೋ ಅವ್ರಿಗೆ ಹೇಳಿ ನನ್ನ ನಾ ಎರಿ ವಯಸ್ಸಾಕಿ ಈ ಮುಂಡ್ಯಾರು ಹೇಳ್ತಾ ಇರೋದು ಹಿಂಗೆಲ್ಲನ. ಹೋಗ್ರಿ ನೀವ್ ಹೇಳ್ದಂಗೆ ನಾನ್ ಮಾಡ್ಬಿಡ್ತೀನ. ನನಗೂ ಗೊತ್ತೈತಿ ಏನ್ ಮಾಡ್ಬೇಕು ಅಂಬದು. ಹೋಗ್ರಿ, ನನ್ನ ಮಗುಗೆ ನಾಟಿ ಕೋಳಿ ಸಾರ ಮಾಡಿಕ್ತೀನಿ. ನೀವೇನ್ ಹೇಳ್ಬೇಕಾಗಿಲ್ಲ ಅದನ್ನೆಲ್ಲನ. ಯಮ್ಮ ಅದೇನ್ ಮಾಡ್ತೀಯೋ ಏನೋ ಗೊತ್ತಿಲ್ಲ ನನಗೆ. ಇವತ್ತು ನಾಟಿ ಕೋಳಿ ಸಾರು ಮಾಡ್ಬೇಕು, ಒಂದ್ ಬಾಟ್ಲಿ ಎಣ್ಣೆನೂ ತಂದು ಕೊಡ್ಬೇಕು ನೀನೇನೆ ನನಗೆ. ನಾನು ಅತ್ಲಾಗ ಹೋಗಿ ಒಂದ್ ಕಟ್ ಬೀಡಿ ತಕೊಂಡು ಬೀಡಿ ಸೇತ್ಕೊಂಡ್ ಬತ್ತೀನಿ. ಆಟತಿಗೆ ಎಣ್ಣೆನು ನಾಟಿ ಕೋಳಿ ಸಾರು ಮಾಡಿಕ್ಕಿರು, ಬತ್ತೀನಿ ನಾನು ಹೋಗಿ. ಈ ನನ್ನ ಮಗನ್ನ ಯಾಕಾದ್ರೂ ಕರ್ಸಿನೋ ನಮ್ಮೂರಿಗೆ ಅನ್ನಿಸ್ತೈತಿ. ಹೆಂಗೋ ಅತ್ಲಾಗ ಅಲ್ಲಿದ್ದ ಅತ್ಲಾಗೆ ಇಲ್ಲಿ ಬಂದು ನನ್ನ ಅಯ್ಯ ಅನ್ನಿಸ್ತಾ ಇದ್ದಾನೆ. ನಾಟಿ ಕೋಳಿ ಸಾರು ಎಣ್ಣೆ ಎಲ್ಲಿಂದ ತರನಪ್ಪ ನಾನು ಇವಾಗ? ಏನ್ ಮಾಡೋದು? ಅಯ್ಯಯ್ಯೋ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.